ಹಲೋ. ಹಲೋ, ಹಾ, ನಮಸ್ತೆ. ಅಹೋರಾತ್ರ ಸರ್, ನಮಸ್ತೆ. ಯಾರು? ನಾನು ಜ್ಯೋತಿ ಅಂತ ಹೇಳ್ಬಿಟ್ಟು ಸುಮಾರು ವರ್ಷಗಳ ಹಿಂದೆ ನಿಮ್ಮನ್ನ ಭೇಟಿ ಮಾಡಿದ್ವಿ. ಸುಮಾರು ಎಲ್ಲಿ? 30 ವರ್ಷಗಳ ಹಿಂದೆ ಎಲ್ಲಿ? ಇಲ್ಲಿ ಗವಿಗಂಗಾಧರೇಶ್ವರ ಟೆಂಪಲ್ ಅಲ್ಲಿ. ಓಕೆ. ತಾವು ನಮ್ಗೆ ಹೇಳಿದ್ದೆಲ್ಲ ನಮ್ ಜೀವನದಲ್ಲಿ ನಡೆದಿದೆ ಅಹೋರಾತ್ರ ಸರ್. ನಿಮ್ಮ ನಂಬರ್ ನಾವು ತುಂಬಾ ನಾನು ಸರ್ಚ್ ಮಾಡ್ತಾ ಇದ್ದೆ, ಈಗ ನನಗ್ ಸಿಕ್ತು. ಹಾಗಾಗಿ ನಿಮ್ ಹತ್ರ ಮಾತಾಡೋಣ ಅಂತ. ಏನ್ ನನ್ನ ಮದ್ವೆ ವಿಷಯ ಎಲ್ಲ ಹೇಳಿದ್ರಿ. ನಾನು ಮದ್ವೆ ಆದ್ಮೇಲೆ ಹೇಗಿರುತ್ತೆ ಜೀವನ ಅಂತ ಹೇಳಿದ್ರಿ. ಮತ್ತೆ ನಮ್ ಚಿಕ್ಕಮ್ಮ ಅವ್ರಿಗೆ ಯಾವಾಗ ಮಗು ಕನ್ಸೀವ್ ಆಗುತ್ತೆ, ಹೇಗಿರುತ್ತೆ ಅಂತೆಲ್ಲ ಹೇಳಿದ್ರಿ. ನನ್ ಜೀವನದಲ್ಲಿ ಎಲ್ಲ ಆಗಿದೆ ನೀವ್ ಹೇಳಿದ ಹಾಗೇನೆ. ನನ್ಗೆ ಇವತ್ತಂತೂ ಆನಂದ ಬಾಷ್ಪ ಕಣ್ಣಲ್ಲಿ ನಿಮ್ ಹತ್ರ ಮಾತಾಡ್ತಾ ಇರೋದು. ಎಲ್ಲಿದ್ದ ಹೇಳಿ ನೀವು? ಗವಿಪುರಂ ಅಲ್ಲಿ ಎಲ್ಲಿ ಬಂದಿದ್ರಿ ನಮ್ಮ ಮನೆಗೆ? ನಾನು ಅಲ್ಲಿ ಒಂದು ಮನೆ ಇತ್ತು, ಸುಮಾರು ಜನ ನಿಮ್ ಹತ್ರ ಬರೋರು. ನೀವಾಗೆ ನೀವು ಕರಿತಾ ಇದ್ರಿ. ಯಾರು ಕರಿಬೇಕು ಅನ್ಸುತ್ತೋ ಅವ್ರನ್ನ ಕರ್ಕೊಂಡು ನೀವು ಅವ್ರನ್ನ ಕರೆದು ಹೇಳ್ತಾ ಇದ್ರಿ. ನಿಮ್ಗ ಅವಾಗ 2 ಹೆಣ್ಮಕ್ಳು ಇದ್ರು. ನಿಮ್ ತಂದೆ ತಾಯಿ ಎಲ್ಲಾರ್ನ ನಾನು ನೋಡಿದೀನಿ ಅವ್ರ ಹತ್ರ ಸರ್. ಅದಕ್ಕೆ ನಂಗೀಗ ನಮ್ಮ ಹಸ್ಬೆಂಡ್ ತೀರೋದ್ರು, ಕ್ಯಾನ್ಸರ್ ಇಂದ ತೀರೋದ್ರು. ಯಾರು? ನಮ್ಮ ಹಸ್ಬೆಂಡ್. ಹಾಗಾಗಿ ನಮ್ ಜೀವನದಲ್ಲಿ ತುಂಬಾನೇ ತೊಂದರೆಗಳಾಗ್ತಾ ಇದೆ. ಹೆಲ್ತ್ ಇಶ್ಯೂಸ್ ತುಂಬಾ. ಕೆಲಸ ಮಾಡೋರು? ಅವರು ಬಿಸ್ನೆಸ್ ಮಾಡ್ತಾ ಇದ್ರು, ಹಾರ್ಡ್ವೇರ್ ಮತ್ತೆ ಹಾರ್ಡ್ವೇರ್ ಬಿಸ್ನೆಸ್ ಮಾಡ್ತಾ ಇದ್ರು, ಸಿಮೆಂಟ್ ಅಂಡ್ ಹಾರ್ಡ್ವೇರ್. ನೀವು? ನಾನ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಬೆಟ್ಟದಾಸನಪುರದಲ್ಲಿ ಶಿವನ್ ದೇವಸ್ಥಾನ ಇದೆ, ಬೆಟ್ಟದಾಸನಪುರ ಅಂತ ಹೇಳ್ಬಿಟ್ಟು. ಸುಮಾರು 700 ವರ್ಷಗಳ ಇತಿಹಾಸ ಇದೆ ಅವ್ರ ಹತ್ರ ಸರ್. ಅದಕ್ಕೆ ಬೆಟ್ಟದಾಸನಪುರ ಅಂತ ಹೇಳ್ಬಿಟ್ಟು ಎಲೆಕ್ಟ್ರಾನಿಕ್ ಸಿಟಿ ಅಂತ. ಹೌದಾ? ತುಂಬಾ ಚೆನ್ನಾಗಿದೆ. ನೀವ್ ಒಂದ್ಸಲ ಅಲ್ಲಿ ವಿಸಿಟ್ ಮಾಡಿ. ತುಂಬಾ ಪೀಸ್ಫುಲ್ ಆಗಿದೆ. ಬಹಳಷ್ಟು ಅದರ ಹಿನ್ನೆಲೆ ಇದೆ ಅವ್ರ ಹತ್ರ ಸರ್. ನಿಮ್ಮ ಪ್ರತಿಯೊಂದು ವಿಡಿಯೋನು ನಾನು ನೋಡ್ತಾ ಇರ್ತೀನಿ. ಓಕೆ, ನಂಬರ್ ಹೆಂಗ್ ಸಿಕ್ತು ನಿಮ್ಗೆ? ನಾನೇ ಅವತ್ತು ನಿಮ್ಗೆ 30 ವರ್ಷದಿಂದ ಸಿಕ್ಕಿರೋದು ಅಂತ ಹೆಂಗ್ ಗೊತ್ತಾಯ್ತು? ಸರ್, ನನ್ಗೆ ಗೊತ್ತು ನಿಮ್ಮನ್ನ ನಾನು ಚೆನ್ನಾಗಿ ಮಾಡಿದ್ದೆ. ಯಾಕೆಂದ್ರೆ ನನ್ನ ಜೀವನದಲ್ಲಿ ಪ್ರತಿಯೊಂದು ಏನೇನು ನಡೆಯುತ್ತೆ ಅನ್ನೋದು ಆ ಘಟನೆಗಳು ನೀವು ನನಗೆ ಕರೆಕ್ಟ್ ಆಗಿ ಹೇಳಿದ್ರಿ. ನಿಮ್ಮನ್ನ ಮರೆಯೋದಿಕ್ಕೆ ಸಾಧ್ಯ ಇಲ್ಲ. ನಾ ಫಸ್ಟ್ ನಿಮ್ಮನ್ನ ಅಲ್ಲಿ ಮೀಟ್ ಮಾಡಿದಾಗ ಗವಿಗಂಗಾಧರೇಶ್ವರದಲ್ಲಿ ನಮ್ಗೆ ಹೇಳಿದ್ರಿ, ಬಾಳೆಹಣ್ಣು ತಿನ್ನಿಸ್ಬಿಟ್ಟು ಆತನಿಗೆ ನೀವು ನಮ್ಮ ಮನೆಗೆ ಬನ್ನಿ ಅಂತ ಹೇಳ್ಬಿಟ್ಟು. ಆಗ ನಮ್ ತಾಯಿನೆಲ್ಲ ನಾನು ಕರ್ಕೊಂಡು ನಿಮ್ ಮನೆಗ್ ಬಂದಿದ್ದೆ. ನಾನು ನಿಜವಾಗ್ಲೂ ನನ್ನ ಜೀವನದಲ್ಲಿ ಪ್ರತಿಯೊಂದು ಘಟನೆಗಳು ನಡೀತಾನೆ ಇದೆ. ನೀವು ಹೇಳಿದ ಹಾಗೇನೆ. ನಾನ್ ನಿಮ್ಮ ಹತ್ರ ಏನಾದ್ರು ಇಸ್ಕೊಂಡಿದ್ದೀನಾ? ಏನೂ ಇಲ್ಲ, ಏನೇನೂ ಇಲ್ಲ. ನೀವೇನೂ ತಗೊಂಡಿಲ್ಲ. ನಮ್ಮ ಮನೆಯವರು, ನಮ್ಮ ಚಿಕ್ಕಮ್ಮ ಅಂತೂ ಇವತ್ತು ನಿಮ್ಮನ್ನ ಜ್ಞಾಪಿಸ್ಕೊಳ್ತಾರೆ. ಅವ್ರಿಗೆ ಮಕ್ಕಳು ಅವಾಗ ಡೆಲಿವರಿ ಆಗಿ ತಿರೋಗ್ತಾ ಇದ್ರು ಮಕ್ಕಳು. 2 ಮಕ್ಕಳು ಹೋಗ್ಬಿಡ್ತು. ಅವಳಿಗೆ ನೀವು ಹೇಳಿದ್ರಿ, ಇಂಥ ದಿನಾನೇ ಕನ್ಸೀವ್ ಆಗುತ್ತೆ, ಇಂಥ ದಿನಾನೇ ಮಗು ಹೋಗುತ್ತೆ, ನಿಮ್ಗೆ ಚೆನ್ನಾಗೂ ಇರ್ತಾನೆ ಅಂತ. ಈಗ ಅವರು US ಅಲ್ಲಿ ಇದ್ದಾರೆ. ಅದಕ್ಕೆ ಈಗ ನಮ್ಗೆ ಆಗಾಗ ಹೆಲ್ತ್ ಇಶ್ಯೂಸ್ ಆಗ್ತಾ ಇರುತ್ತೆ, ಹೀಗೆಲ್ಲ ಆಗ್ತಾ ಇರುತ್ತೆ. ಅವ್ರ ಹತ್ರ ಏನ್ ಮಾಡೋದು ಗೊತ್ತಿಲ್ಲ. ಎಲ್ಲ ಸರಿ ಹೋಗುತ್ತೆ, ನಾರ್ಮಲ್ ಆಗುತ್ತೆ. ಸಹಜ, ವಯಸ್ಸಾದಾಗ ಅನಾರೋಗ್ಯ ಬರೋದು. ಆದ್ರೆ ನಿಮ್ಗೇನು ತೊಂದರೆ ಆಗಲ್ಲ. ಒಳ್ಳೆ ಲಾಂಗ್ ಲಾಸ್ಟಿಂಗ್ ಲೈಫ್ ಇದೆ, ಬದುಕು ಚೆನ್ನಾಗಿದೆ. ಇಷ್ಟ ದಿನ ಆಗಿದ್ದು ಕಷ್ಟ, ಇನ್ ಮುಂದೆ ಬರೋದು ಸುಖ. ಓಕೆ. ಥ್ಯಾಂಕ್ ಯು. ನನ್ಗೆ ಒಬ್ನೇ ಮಗ, ನೀವ್ ಹೇಳ್ದಂಗೆ ನಂಗೆ ಒಬ್ನೇ ಮಗ. ಅದಕ್ಕೆ ನೀವ್ ಎಲ್ಲಿದ್ದೀರಾ ಈಗ ಅವ್ರ ಹತ್ರ ಸರ್? ನಿಮ್ಮನ್ನ ಸುಮಾರು ಸಲ ಬಂದು ನೋಡಕ್ ಬಂದೆ ನಾನು, ಬಟ್ ಅಲ್ಲಿಲ್ಲ ಅಂತೆ ನೀವು. ಹೌದೌದು, ಅಲ್ಲಿಲ್ಲ. ಮುಂದೆ ಅಂತ ಹೇಳಿದ್ರು ಯಾರು. ಮುಂದೆ ಒಂದ್ ದಿವಸ ಸಿಗ್ತೀನಿ ನಿಮ್ಗೆ, ಹಂಗೆ ನ್ಯಾಚುರಲ್ ಆಗಿ. ಓಕೆ, ನೀವು ಬನ್ನಿ. ಯಾಕೆಂದ್ರೆ ಅದು ನಮ್ಮ ಸ್ಕೂಲ್ ಹತ್ರನೇ ಟೆಂಪಲ್. ಏನ್ ಟೆಂಪಲ್? ವಿರೂಪಾಕ್ಷ ದೇವಾಲಯ. ಬೆಟ್ಟದಾಸನಪುರ. ಬೆಟ್ಟನೂ ಇದೆಯಾ ಅಲ್ಲಿ? ಬೆಟ್ಟದ ಮೇಲೆನೆ ಟೆಂಪಲ್. ಅಲ್ಲಿ ತಿಮ್ಮರಾಯ ಸ್ವಾಮಿ ದೇವಸ್ಥಾನ ಇದೆ.
ಮತ್ತೆ ಶಿವನ ದೇವಸ್ಥಾನ ಇದೆ. ಮತ್ತೆ ಸ್ಕೂಲು ಬೆಟ್ಟದ ಮೇಲೆ ಇದೆಯಾ? ಇಲ್ಲ, ಸ್ಕೂಲು ಬೆಟ್ಟದ ಕೆಳಗಡೆನೆ ಸ್ಕೂಲು. ಬೆಟ್ಟ ಎಷ್ಟು ಮೆಟ್ಲಿದೆ? ಮೆಟ್ಲೆಲ್ಲ ಏನಿಲ್ಲ, ಹಾಗೆ ಹತ್ಕೊಂಡು ಹೋಗ್ಬೇಕು. ನಾನ್ ಬೇಕಾದ್ರೆ ನಿಮ್ಗೆ ನಾವು ದೇವಸ್ಥಾನ ಫುಲ್ ಶೇರ್ ಮಾಡ್ತೀನಿ ನಿಮ್ಗೆ. ಓಕೆ ಓಕೆ, ಥ್ಯಾಂಕ್ ಯು. ತುಂಬಾ ಸಂತೋಷ ಆಯ್ತು ಅವಾಗ ಹತ್ರ ಸರ್ ನಿಮ್ಮನ್ನ ಮಾತಾಡ್ತೀನಿ. ನನ್ಗೆ ನೀವು ಬಂದಾಗ ಖಂಡಿತ ನೀವು ದೇವಸ್ಥಾನ ವಿಸಿಟ್ ಮಾಡಿ. ಓಕೆ.